ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಇವಾಗ ಆಲ್ಮೋಸ್ಟ್ 7:45 ಆಗಿತ್ತು. ಸೊ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿಗೆ ಬಂದು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಗೊಜ್ಜು ಮಾಡೋಣ ಅಂತ, ಅಂದರೆ ಗ್ರೇವಿ ಟೈಪ್ ಮಾಡೋಣ ಅಂತ. ಸೊ ಇದೊಂಥರ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಮಾತ್ರ ಬೊಂಬಾಟಾಗಿರುತ್ತೆ. 2 ತಿನ್ನೋರು 4 ತಿಂತಾರೆ. ಸೊ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಆಮೇಲೆ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಇವಾಗ ಮಕ್ಕಳಿಗೆ ಹಾಲು ಕಾಯಲಿಕ್ಕೆ ಇಟ್ಟಿದೆ, ಮತ್ತು ನಾನು ಚಪಾತಿ ಮತ್ತು ರೊಟ್ಟಿ ಎರಡೂ ಕೂಡ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಬಂದು ನನ್ನ ಮಕ್ಕಳಿಗೆ ಇಬ್ಬರಿಗೆ, ರೊಟ್ಟಿ ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೆ. ಸೊ ಫಸ್ಟ್ ಅವ್ರಿಗೆ ಹಾಲು ಹಾಕ್ಕೊಟ್ಬಿಡೋಣ. ಅಂದರೆ ಹಾಲು ಹಾಕಿ ಇಟ್ಬಿಟ್ರೆ ಅವರು ರೆಡಿಯಾಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಅದು ತುಂಬ ಬಿಸಿ ಇರೋದು ಸ್ವಲ್ಪ ಕಡಿಮೆ ಆಗುತ್ತೆ, ಬಿಸಿ ಕಡಿಮೆ ಆಗುತ್ತೆ. ಸೊ ಆವಾಗ ಬೇಗನೆ ಆರಿಸ್ಕೊಂಡು ಕುಡಿದು ಬಿಡ್ತಾರೆ, ಟೈಮ್ ಸರಿ ಹೋಗುತ್ತಲ್ಲ ಅಂತ ಅಂದ್ಕೊಂಡು ಒಂದು ಗ್ಲಾಸ್ಗೆ ಹಾಕಿಡ್ತಾಯಿದ್ದೆ. ಯಾಕಪ್ಪ ಇವತ್ತು ಸ್ಟೀಲ್ ಗ್ಲಾಸಿಗೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸೊ ಗ್ಲಾಸ್ಗಳೆಲ್ಲ ಕಪ್ಗಳೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ. ಸೊ ಎಷ್ಟು ತೊಗೊಂಬಂದಿದ್ದು, ಇತ್ತೀಚೆಗೆ ಎಲ್ಲೂ ಹೋಗೇ ಇಲ್ಲ ಇದಕ್ಕೆ, ಡಿಮಾರ್ಟ್ಗಾಗಿರ್ಬೋದು, ವಿಶಾಲ್ ಮಾರ್ಟ್ಗಾಗಿರ್ಬೋದು. ತುಂಬ ದಿನಗಳೇ ಆಗೋಗ್ಬಿಡ್ತು ಹೋಗ್ದಲೆ. ಸೊ ಅದು ಇದು ಕೆಲಸ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಸೊ ಯಾವಾಗಾದರೂ ಹೋದಾಗ ತೊಗೊಂಬರ್ಬೇಕು. ಅವರಿಬ್ರದ್ದು ಕಪ್ ಹೊಡೆದಾಕಿದ್ದಾರೆ, ನಮ್ಮಿಬ್ರದ್ದು ಕೂಡ ಒಡೆದೋಗ್ಬಿಟ್ಟಿದೆ ಕಪ್ಪು. ಸೊ ಒಂದೇ ಒಂದು ಚೆನ್ನಾಗಿತ್ತು, ಅದನ್ನು ನಾನು ಜಸ್ಟ್ ಬೆಳಗ್ಗೆ ವಾಶ್ ಮಾಡುವಾಗ ಫುಲ್ ಒಡೆದೋಗ್ಬಿಡ್ತು. ಸೊ ಇವಾಗ ಅದಕ್ಕೆ ಸ್ಟೀಲ್ ಗ್ಲಾಸಿಗೆ ಹಾಕ್ಕೊಟ್ಟಿದ್ದೀನಿ. ಸೊ ತುಂಬ ಕಪ್ಗಳು ಒಡೆದೋಗ್ಬಿಟ್ಟಿದ್ದಾವೆ ನಮ್ಮ ಮನೇಲಂತೂ ಲೆಕ್ಕಕ್ಕಿಲ್ಲ. ಸೊ ಇಬ್ಬರಿಗೆ ಅಂದರೆ ಲಂಚ್ ಇಲ್ಲ, 12:30 ಬರ್ತಾರೆ. ಅದಕ್ಕೋಸ್ಕರ ಸರಿ ಚಪಾತಿ ಮತ್ತು ತುಪ್ಪನ ಇಲ್ಲೇ ತಿನ್ನಲಿಕ್ಕೆ ಹಾಕ್ಕೊಟ್ಬಿಡ್ತೀನಿ. ಸೊ ಒಂದೊಂದು ಚಪಾತಿ ಇಬ್ಬರು ತಿಂದು ಹೋಗ್ತಾರೆ. ಆಮೇಲೆ ಮನೆಗೆ 12:30 ಬಂದಾಗ ಆಮೇಲೆ ಆ ಗ್ರೇವಿ ಹೇಳಿದ್ನಲ್ಲ ಅದ್ರ ಜೊತೆ ತಿನ್ನಲಿ ಕಾಂಬಿನೇಷನಲ್ಲಿ ಅಂತ ಅಂದ್ಕೊಂಡು ಬೆಳಗಿನ ಚಪಾತಿ ಕಲಿಸಿದ್ದೆ. ಸೊ ಅವರಿಬ್ಬರಿಗೂ ತುಪ್ಪ ಹಚ್ಕೊಟ್ಟು ಹಾಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಸೊ ತುಪ್ಪನೇ ಹಾಕಿ ಸುಡ್ತಾ ಇದ್ದೀನಿ, ಆವಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ತುಪ್ಪದಲ್ಲೇ ತಿನ್ನೋದ್ರಿಂದ ತುಪ್ಪ ಫ್ಲೇವರ್ ಎಲ್ಲ ಚಪಾತಿ ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಅದಕ್ಕೋಸ್ಕರ ಸೊ ಬೆಳಗ್ಗೆನೇ ಅವರೇ ತಿಂಡಿ ಮಾಡಿಸ್ತಾಯಿದ್ರು. ನೋಡಿ, ಆ ಕಡೆ ಒಬ್ಬ ಓಡೋಗ್ತಾನೆ, ಈ ಕಡೆ ಒಬ್ಬ ಓಡೋಗ್ತಾನೆ. ಅವನ್ನ ಜೋರು ಮಾಡಿ ಕೂರಿಸ್ಕೊಂಡಿರೋದು, ತಿನ್ಸೋದೇ ಭಾರಿ ಹಿಂಸೆ ಅವರಿಬ್ರು. ಸೊ ನಾನು ತಿನ್ನಿಸ್ತಾ ಇದ್ದೆ, ಇವತ್ತು ಅವ್ರಿಗೆ ಕೊಟ್ಟಿದ್ದೀನಿ ತಿನ್ನಿಸ್ಲಿಕ್ಕೆ. ಅವ್ರನ್ನ ಫೈನಲ್ ಆಗಿ ತಿಂಡಿ ಎಲ್ಲ ತಿನ್ನಿಸಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಸೊ ಇವಾಗ ಗ್ರೇವಿ ಮಾಡೋಣ ಅಂತೇಳಿ ಬಂದೆ. ಅವ್ರನ್ನ ಸ್ಕೂಲಿಗೆ ಕಳಿಸಿದ ತಕ್ಷಣವೇ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟೆ. ಸೊ ಇವಾಗ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಗ್ರೇವಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಂದರೆ ಒಂದೇ ಥರ ಗ್ರೇವಿ ಮಾಡಬಾರ್ದಲ್ವ, ಸೊ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ಇವಾಗ ಈರುಳ್ಳಿ ಮತ್ತು ಟೊಮ್ಯಾಟೊ ಕಟ್ ಮಾಡ್ಕೋಬೇಕು. ಸೊ ಫಸ್ಟಿಗೆ ನಾನು 2 ಈರುಳ್ಳಿನ ನಾನು ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಆಮೇಲೆ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಡ್ತಾಯಿದ್ದೀನಿ. ಸೊ ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಕರ್ದಿರೋದು ಎಣ್ಣೆ ಇತ್ತು, ಹಪ್ಪಳ ಕರ್ದಿರೋದು. ಸೊ ಅದೇ ಎಣ್ಣೆನೇ ನಾನು ಗ್ಲಾಸ್ಗೆ ಹಾಕ್ಬಿಟ್ಟಿಟ್ಟಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ, ಜೀರಿಗೆ, 1 ಇಂಚಷ್ಟು ಎಂಥದ್ದು ಚಕ್ಕೆ, 1-2-3 ಲವಂಗ, 1-2-3 ಮೆಣಸು, ಮತ್ತು 1 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ಫ್ರೈ ಮಾಡೋವಂಥ ನೆಸಿಟಿ ಇರೋದಿಲ್ಲ. ಸೊ ಒಂದು ಮೀಡಿಯಮ್ ಫ್ರೈ ಆದರೆ ಸಾಕಿದು. ಸೊ ಇವಾಗ ನಾನು ಟೊಮ್ಯಾಟೊ ಕೂಡ ಹಾಕಿದ್ದೀನಿ. 3 ಟೊಮ್ಯಾಟೊ ಹಾಕಿದ್ದೀನಿ, ಚಿಕ್ಕದು 3 ಟೊಮ್ಯಾಟೊ. ಸೊ ದಪ್ಪ ಇತ್ತು ಅಂತ ಹೇಳಿದ್ರೆ 2 ಟೊಮೆಟೊ ಸಾಕಾಗತ್ತೆ, ಇಲ್ಲಾಂದರೆ ಹುಳಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆವಾಗಲೇ ಹೆಚ್ಕೊಂಡೇ ನಾನು ಹಾಕ್ಕೊಂಡ್ಬಿಡ್ತೀನಿ. ಸೊ ಫಸ್ಟೇ ಹೆಚ್ಚಿಟ್ಕೊಳ್ಳೋದು ಕಡಿಮೆ, ಒಂದೊಂದು ಹಾಕ್ತಾ ಹಂಗೆ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಸೊ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅದು ಸ್ವಲ್ಪ ಬೇಯಬೇಕಲ್ವ ಒಗ್ಗರಣೆಗೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದಾದಮೇಲೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ಹೊತ್ತು ತಣ್ಣಗೆ ಹಾಕಬೇಕು ಮಿಕ್ಸಿ ಜಾರ್ಗೆ ಹಾಕಲಿಕ್ಕೆ. ಸೊ ತಣ್ಣಗಾದಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೀಡಿಯಮ್ ಬೆಚ್ಚಗಿರುತ್ತೆ, ಆವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ನಾನು ಯಾವುದೇ ರೀತಿಯಾದ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ. 1-2 ಸ್ಪೂನ್ ಖಾರದ ಪುಡಿ ಮತ್ತು 1-2 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಅದು ರುಬ್ಕೊಳ್ಳೋಣ. ಆಮೇಲೆ ಇವಾಗ ಫಸ್ಟು ಇನ್ನೊಂದು ಸರಿ ಅದೇ ಬಾಣಲಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ ಸ್ವಲ್ಪ, ಮತ್ತು ಸ್ವಲ್ಪ ಉದ್ದಿನಬೇಳೆ, ಇದಿಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು.
ಸೊ ಕಡಲೆಬೇಳೆ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕ್ಯಾಪ್ಸಿಕಮ್ ಗ್ರೇವಿಗೆ ಕಡಲೆಬೇಳೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಎರಡು ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಬಿಟ್ಟರೆ ಈ ರೀತಿ ನೋಡಿ ಸ್ವಲ್ಪ ಫುಲ್ ಸಾಫ್ಟಾಗಿರುತ್ತೆ. ಸೊ ಇವಾಗ 1 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಶಿನ ಪುಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಸೊ ಘಮನೂ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಒಂದು 3 ಕ್ಯಾಪ್ಸಿಕಮ್ ದೊಡ್ಡದು 3 ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ಇದೇ ಥರನೇ ಒಗ್ಗರಣೆಯಲ್ಲಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಇವಾಗ ನೋಡಿ ಫುಲ್ಲು ಒಂದು ಕ್ರಿಸ್ಪಿನೆಸ್ ಬಂದಿರುತ್ತೆ. ಒಂದು 90% ಅಷ್ಟು ಅದು ಬೆಂದಿರಬೇಕಷ್ಟೇ. ಸೊ ಅದಾದಮೇಲೆ ನಾನು ರುಬ್ಕೊಂಡಿರೋವಂಥ ಇದು ಈರುಳ್ಳಿ ಟೊಮೆಟೊ ಪೇಸ್ಟ್ ಇತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷನೂ ಬೇಡ, ಒಂದು 3 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಬೇಕು. ಸೊ ಒಂದು 3 ನಿಮಿಷ ಕುದ್ದಾದಮೇಲೆ ಇದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಸಿ ಸ್ಮೆಲ್ಲ ಸ್ವಲ್ಪ ಹೋಗಬೇಕು. ಹಸಿ ಸ್ಮೆಲ್ ಇರೋದಿಲ್ಲ, ಏಕೆಂದರೆ ಫ್ರೈ ಮಾಡಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಆದರೂ ಸ್ವಲ್ಪ ಮಸಾಲೆ ಕ್ಯಾಪ್ಸಿಕಮ್ಮು ಟೊಮೆಟೊಗೆಲ್ಲ ನೀಟಾಗೆ ಹಿಡ್ದಿರಬೇಕು. ನೋಡಿ ಈ ರೀತಿ ನೀಟಾಗಿ ಹಿಡ್ದಿರಬೇಕು. ಸೊ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಈ ಥರ ಗ್ರೇವಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಬೇರೆ ಥರ ಎಲ್ಲ ಗ್ರೇವಿ ಮಾಡ್ತೀವಲ್ವ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡೋ ನೆಸಿಟಿ ಇರೋದಿಲ್ಲ. ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ಆ ರೀತಿ. ಸೊ ಫೈನಲಾಗಿ ಗ್ರೇವಿ ರೆಡಿ ಆಯಿತು. ಸೊ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ನೀವು ಟೇಸ್ಟ್ ಮಾಡಿರೋದಿಲ್ಲ ಅಲ್ವಾ. ಸೊ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತೀನಿ. ಸೊ ಪಕ್ಕದಲ್ಲಿ ನಾನು ರೊಟ್ಟಿ ಕೂಡ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ತುಂಬ ಸರಿ ನಾನು ರೊಟ್ಟಿ ತೋರಿಸ್ಬಿಟ್ಟಿದ್ದೀನಿ. ಯಾರಾದರೂ ನೋಡಿರೋರು ಇದೇನಪ್ಪ ರೊಟ್ಟಿ ಪದೇ ತೋರಿಸ್ತಾರೆ ಅಂತ ಹೇಳಿ ಬೇಜಾರು ಮಾಡ್ಕೋಬೋದು. ಸೊ ನಮ್ಮನೇಲಿ ಜಾಸ್ತಿ ರೊಟ್ಟಿನೇ ಜಾಸ್ತಿ ಗ್ರೇವಿಗಳು ಮಾಡೋ ಅಂಥದ್ದು. ಸೊ ಅದೇ ಗ್ರೇವಿನೇ ನಾನು ಸ್ವಲ್ಪ ಬೇರೆ ಥರ ಮಾಡ್ತಾಯಿರ್ತೀನಿ ಗ್ರೇವಿಗಳನ್ನ. ಸೊ ಹಂಗಾಗಿ ನಾನು ಇದನ್ನು ಕೂಡ ಶೇರ್ ಮಾಡಿದೆ. ಸೊ ಇವಾಗ ನಮ್ಮನೆಯವರು ಅವರು ಚಪಾತಿ ತಿನ್ನೋದಿಲ್ಲ. ಚಪಾತಿ ತಿನ್ನಲ್ಲ ಅಂದರೆ ಫಸ್ಟು ಡೈಲಿ ಚಪಾತಿ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಎದೆ ಉರಿ ಬರುತ್ತೆ, ಅದಕ್ಕೋಸ್ಕರ ಚಪಾತಿ ಸ್ವಲ್ಪ ಅವಾಯ್ಡ್ ಮಾಡಿರೋದು. ಲೈಟಾಗಿ ಅಪರೂಪಕ್ಕೆ ಒಂದ್ಸರಿ ತಿಂದರೆ ಏನಾಗಲ್ಲ. ಬಟ್ ಇವಾಗ ಬೆಳಗ್ಗೆ ನಾನು ಮಾಡಿದಾಗ ಬೆಳಗ್ಗೆ ತಿನ್ನೋದಿಲ್ಲ, ಅದಕ್ಕೆ ರೊಟ್ಟಿ ಮಾಡಲೇಬೇಕು ಚಪಾತಿ ಮಾಡಿದಾಗ. ಸೊ ಇಟ್ಟಿದ್ದೆ, ಇಲ್ಲಿ ನೋಡ್ತಾ ಇದ್ದೀನಿ ರೀಲ್ಸ್ ನೋಡ್ತಾ ಇದ್ದಾರೆ. ಸೊ ಅಪ್ಲೋಡ್ ಮಾಡಿದ್ದೆ. ಸೊ ಅದನ್ನು ಪದೇ ಓಪನ್ ಮಾಡಿ ನೋಡ್ತಾ ಇದ್ದರು ಎಲ್ಲ ವಿಡಿಯೋಗಳು ಹೇಗಿದೆ ಅಂತ ಹೇಳಿ. ಸೊ ರೀಸೆಂಟಾಗಿ ಒಂದು 2-3 ಮಂತ್ ಆಯಿತು ನಾನು ಡಿಸೆಂಬರ್ ಎಂಡಿಂದ, ಅವಾಗೆಲ್ಲ ಅಷ್ಟೊಂದು ಕರೆಕ್ಟಾಗಿ ಹಾಕ್ತಿರ್ಲಿಲ್ಲ. ಬಟ್ ಈಗ ಒಂದು 15 ದಿನದಿಂದ ತುಂಬ ರೆಗ್ಯುಲರಾಗಿ ಹಾಕ್ತಾಯಿದ್ದೀನಿ ವೀಡಿಯೋಗಳನ್ನ. ಸೊ ಯಾರಾದರೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಫಾಲೋ ಮಾಡ್ಕೊಳ್ಳಿ. ID ಬಂದು ಪ್ರಿಯಾ ಕನ್ನಡತಿ 25 ಅಂತ ಇದೆ. ಸೊ ನಾನು ರೀಲ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ನಾನು ಇನ್ನೊಂದು ಹೇಳಬೇಕು, ರೀಲ್ಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನಾವು ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ವೀಡಿಯೋನೂ ಮಾಡ್ತಿದ್ದೀನಿ, ರೀಲ್ಸು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಯಾರೂ ಕೆಲಸ ಬಿಟ್ಬಿಟ್ಟು ನಾನು ಇದನ್ನು ಮಾಡ್ತಾಯಿಲ್ಲ. ಯಾಕೆಂದರೆ ನಮ್ಮನೆಯವರು ಅವರು ಕೆಲಸ ಮಾಡ್ಕೊಂಡು ಫ್ರೀ ಟೈಮಲ್ಲಿ ಅದೇ ಟೈಮ್ನ ನಾವು ಫ್ರೀ ಮಾಡ್ಕೊಂಡು ನಾನು ಇದನ್ನು ಮಾಡ್ತಾ ಇರೋವಂಥದ್ದು. ರೀಲ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಅದು ಅವ್ರವ್ರ ಇಷ್ಟ. ಬಟ್ ಮಾಡೋ ರೀತಿ ಇರುತ್ತಲ್ಲ, ಅದು ಮೇನ್ ಬೇಕಾಗಿರೋದು. ನಾವು ಯಾವುದೇ ರೀತಿಯಾದ ಅರ್ಧಂಬರ್ಧ ಬಟ್ಟೆ ಆಗಲಿ ಆ ರೀತಿ ಹಾಕ್ಕೊಂಡು ನಾವು ಮಾಡ್ತಾ ಇಲ್ಲ. ಸೊ ಅದರಲ್ಲೂ ಕೂಡ ಕೆಲವೊಂದು ಮಾತುಗಳು ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ. ಸೊ ನಮ್ಮ ಸಂತೋಷಕ್ಕೆ, ನಮ್ಮ ಖುಷಿಗೆ ನಮ್ಮದೇ ಆದ ಒಂದು ಲಿಮಿಟ್ ಅನ್ನೋದಿರುತ್ತೆ, ಅದನ್ನು ನಾವು ಕ್ರಾಸ್ ಮಾಡೋದಿಲ್ಲ. ನಾವು ಒಂದು ಮರ್ಯಾದೆಯಿಂದ ನಾವು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ತುಂಬ ಲಿಮಿಟ್ ನಾವು ಮೀರ್ಲಿಕ್ಕೆ ಹೋಗೋದಿಲ್ಲ. ಸೊ ನಮಗೂ ಕೂಡ ಗೊತ್ತಿರುತ್ತೆ ನಾವು ಇದೇ ರೀತಿಯೇ ಇರಬೇಕು, ನಾವು ಒಂದು ಲಿಮಿಟ್ನ ಮೀರಬಾರ್ದು ಅಂತ ಹೇಳಿ. ಸೊ ಅದೇ ಥರನೇ ನಾವು ಕೂಡ ಇದ್ದೀವಿ. ಅಂದರೆ ಕೆಲವೊಬ್ಬರು ಮಾತಾಡ್ತಿರ್ತಾರೆ, ಅದಕ್ಕೋಸ್ಕರ ನಾನು ಈ ವಿಷಯನ ಹೇಳಿದೆ ಅಷ್ಟೇ. ಇಲ್ಲಿ ಕೆಲಸ ಬಿಟ್ಟು ಯಾರೂ ಮಾಡ್ತಾ ಇಲ್ಲ, ಕೆಲಸ ಮಾಡಿಕೊಂಡೇ ಅದ್ರ ಜೊತೆ ಟೈಮ್ನ ಫ್ರೀ ಮಾಡ್ಕೊಂಡು ಮಾಡೋ ಅಂಥದ್ದು. ಸೊ ನಮ್ಮನೆಯವ್ರಿಗೆ ಫ್ರೀ ಇರೋದಿಲ್ಲ. ಸೊ ನಾನೇ ಫೋರ್ಸ್ ಮಾಡಿ ಒಂದು ಟೈಮ್ನ ಫ್ರೀ ಮಾಡ್ಕೊಂಡು ಇಂಥ ಟೈಮಲ್ಲಿ ಮಾಡಲೇಬೇಕು, ಇಂಥ ಟೈಮಲ್ಲಿ ವರ್ಕು, ಇಂಥ ಟೈಮಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಅಂತ ಹೇಳಿ ಸೊ ಮಾಡುವಂಥದ್ದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಸೊ ಇವಾಗ ಯಾಕೆ ಈ ವಿಷಯ ಎಲ್ಲ ಹೇಳ್ತಿದ್ದೀನಿ ಅಂತೇಳಿ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲೆಲ್ಲ ನಾನು ಹೇಳ್ತೀನಿ ಏನು ಅಂತ ಹೇಳಿ. ಸೊ ಇಷ್ಟೇ ಫೈನಲಾಗಿ ನಾನು ಹೇಳಬೇಕಾಗಿರೋ ಅಂಥದ್ದು. ರೀಲ್ಸು ಅದು ಎಲ್ಲರಿಗೂ ಸಾಮಾನ್ಯ ಬರೋದಿಲ್ಲ, ನಮಗೂ ಕೂಡ ಬರೋದಿಲ್ಲ. ಏನು ಅಂದರೆ ಸುಮ್ಮನೆ ಜಸ್ಟ್ ನಮಗೊಂದು ಖುಷಿಗೋಸ್ಕರ ನಾನು ಕೂಡ ಮಾಡ್ತಾಯಿದ್ದೀನಿ. ಸೊ ಮಾಡೋದ್ರಲ್ಲೇನೂ ತಪ್ಪಿಲ್ಲ, ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದಂಥದ್ದು.
ಸೊ ಅದಕ್ಕೋಸ್ಕರ ನಾನು ಕೂಡ ಮಾಡಬೇಕು, ನನಗಿಷ್ಟ ಆಯಿತು ಅದಕ್ಕೆ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ನನಗೆ ನಮ್ಮನೆಯವ್ರು ಸಪೋರ್ಟ್ ಆಗಿದ್ದಾರೆ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯವರು ಬಂದು ಕೆಲಸ ಮಾಡದೆ ಮಾಡ್ತಾಯಿಲ್ಲ ನನ್ನ ಜೊತೆ. ಸೊ ಅವರು ಕೂಡ ಕೆಲಸ ಮಾಡ್ಕೊಂಡು ಮಾಡ್ತಿರೋ ಅಂಥದ್ದು. ಒಂದು ಸರಿ ಏನಾದರೂ ಶಾರ್ಟ್ ವಿಡಿಯೋಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸರಿ 10ರಿಂದ 15 ವಿಡಿಯೋ ಅಂತೂ ಮಾಡಿರ್ತೀವಿ. ಸೊ ಅದನ್ನು ಶಫಲ್ ಮಾಡಿ ನಾವು ವಿಡಿಯೋನ ಹಾಕ್ತೀನಿ. ಒಂದಿನ ಇದು ಇನ್ನೊಂದು ದಿನ ಅದು ಆ ರೀತಿ ಹಾಕ್ತೀನಿ. ಸೊ ಅದಕ್ಕೆ ಒಂದೇ ಥರ ಡ್ರೆಸ್ಸಲ್ಲಿ ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಇದೊಂದು ಹೇಳಬೇಕಿತ್ತು. ಸೊ ಫೈನಲ್ ಆಗಿ ರೊಟ್ಟಿನೂ ಮಾಡಾಯಿತು. ಸೊ ಮಾತಾಡ್ತಾ ಅಂದರೆ ನಾನು ಆಲ್ಮೋಸ್ಟ್ ರೊಟ್ಟಿ ತುಂಬ ಸರಿ ಶೇರ್ ಮಾಡಿದ್ದೀನಿ. ಸೊ ಏನೋ ಜಸ್ಟ್ ಒಂದು ವ್ಲಾಗ್ ಮಾಡಬೇಕಲ್ಲ ಅಂತೇಳಿ ಸುಮ್ಮನೆ ಹಾಗೆ ಮಾಡಿದೆ ಅಷ್ಟೇ. ಸೊ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ನಮಗಂತೂ ರೊಟ್ಟಿ ದಿನ ತಿಂದರೂ ಬೇಜಾರಾಗೋದಿಲ್ಲ ಆ ರೀತಿ. ಸೊ ನಾವು ಜಾಸ್ತಿ ನೀರು ಹಚ್ಚಿದ ರೊಟ್ಟಿನೇ ಮಾಡೋವಂಥದ್ದು. ಸೊ ಹಂಗಾಗಿ ನಾನು ನಮ್ಮನೇಲಿ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ರೊಟ್ಟಿನೇ. ಸೊ ಹಾಗೆ ಸುಮ್ಮನೆ ಕಟ್ ಮಾಡಿ ಹಿಂಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಹೆಂಗಿದೆ ಅಂತ ಟೇಸ್ಟ್? Samantha, what do you think, sir? ನಮ್ಮನೆಯವರು ರೈಸ್ ಜೊತೆ ತುಪ್ಪ ಎಲ್ಲ ಹಾಕ್ಕೊಳ್ಳಲ್ಲ. ಸೊ ಅವರು ರೊಟ್ಟಿ ಚಪಾತಿ ಜೊತೆ ತುಪ್ಪ ತಿಂತಾರೆ. ಸೊ ಹಂಗಾಗಿ ಬರೀ ರೊಟ್ಟಿ ಚಪಾತಿ ಇಲ್ಲಾಂದರೆ ಮೆಂತ್ಯ ಮುದ್ದೆ ಜೊತೆ. ಸೊ ತುಪ್ಪ ಕೂಡ ಖಾಲಿಯಾಗಿದೆ. ಈ ಸರಿ ಊರ ಕಡೆ ಬೆಣ್ಣೆ ತೊಗೊಂಡು ಬಂದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಬೇಕ್ರಿಲೇ ಅರ್ಧ ಲೀಟ್ರ್ ತೊಗೊಂಡು ಬರೋ ಅಂಥದ್ದು. ಅದೇ ಎಷ್ಟು 300 ಚೇಂಜ್ ಎಷ್ಟೋ ಇದೆ. ನಂದಿನಿ ತುಪ್ಪ ಅದು ಬಿಟ್ಟರೆ ಬೇರೆ ಇನ್ಯಾವುದೂ ಯೂಸ್ ಮಾಡೋದಿಲ್ಲ. ಸೊ ನೋಡಿ ಇವಾಗ ಫೈನಲ್ ಆಗಿ ರೊಟ್ಟಿ ಮತ್ತು ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಯಿತು. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನಾವು ತಿನ್ನೋ ಪಲ್ಯಗಳಲ್ಲೇ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಒಂದೇ ಥರ ಮಾಡಿ ಬೇಜಾರಾಗಿರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಫೈನಲ್ ಆಗಿ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು ಬೇರೆ ಕಂಟೆಂಟ್ಗಳು ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಯಾಕೋ ಮಾಡಲಿಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಅದಕ್ಕೋಸ್ಕರ ಸೊ ಖಂಡಿತ ಈ ರೆಸಿಪಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.